ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯೂಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗ್ಯಾರಂಟಿ ಆಫ್ ಎ ಪ್ರಾಫಿಟ್ ಟು ಎ ಪಾರ್ಟ್ನರ್. ಓಕೆನಾ? ಪ್ರಾಬ್ಲಮ್ ನಂಬರ್ 4 ಇದು ಆ್ಯಕ್ಚುಲಿ. ಸೊ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ, ಇದು 4th ಪ್ರಾಬ್ಲಮ್ನ ಹೇಳ್ಕೊಡ್ತಾ ಇದ್ದಾರೆ ನಮಗೆ ಮೇಡಮ್ ಅಂತ ಹೇಳ್ಕೊಂಡು. ಆದರೆ ಮಕ್ಕಳೇ, ನೀವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಅಥವಾ ಈ ಕಾನ್ಸೆಪ್ಟಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರ್ತೀರಿ ಅಂದರೆ ಬೇರೆ ಬೇರೆ ಕಾನ್ಸೆಪ್ಟ್ ನನ್ನ ಚಾನಲಲ್ಲಿ ನೀವು ನೋಡಿರ್ತೀರಿ. ಗ್ಯಾರಂಟಿ ಆಫ್ ಪ್ರಾಫಿಟ್ ಏನಿದೆ ಈ ಕಾನ್ಸೆಪ್ಟ್ ಫಸ್ಟ್ ವಿಡಿಯೋ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದು ನಿಮಗೆ ಅರ್ಥ ಆಗಲ್ಲ ಮಕ್ಕಳೇ. ಯಾಕಂತ ಹೇಳಿದ್ರೆ ಆಲ್ರೆಡಿ ಕಲ್ತಿರುವಂತಹ ಮಕ್ಕಳಿಗೆ ಹೇಳ್ಕೊಡ್ತಾ ಇರುವಂತಹ ಪ್ರಾಬ್ಲಮ್ ಇದು. ನಿಮಗೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಬಗ್ಗೆ ಏನೂ ಗೊತ್ತೇ ಇಲ್ಲ, 0% ನಾಲೆಡ್ಜ್ ಇದೆ, ನಾನು ಇದನ್ನು ಕಲ್ತ್ಕೊಳ್ಬೇಕು ಹೇಗೆ ಅನ್ನೋದಾದರೆ ಈ ವಿಡಿಯೋದ ಕಮೆಂಟಲ್ಲಿ ನಾನು ಪ್ರಾಬ್ಲಮ್ ನಂಬರ್ 1, 2, 3 ಈ ರೀತಿಯಾಗಿ ಕಂಟಿನ್ಯೂಯಸ್ಸು ಪ್ರಾಬ್ಲಮ್ ನಂಬರು ಲಿಂಕ್ ಏನಿದೆ, ವಿಡಿಯೋ ಲಿಂಕ್ ಏನಿದೆ ಅದನ್ನು ಆ್ಯಡ್ ಮಾಡಿರ್ತೀನಿ. ಫಸ್ಟು ವಿಡಿಯೋನ ನೀವು ನೋಡಿದ್ರೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ಗ್ಯಾರಂಟಿ ಆಫ್ ಪ್ರಾಫಿಟ್ ಪ್ಲೇ ಲಿಸ್ಟಲ್ಲೇ ಇರೋದ್ರಿಂದ ಈ ಹಿಂದೆ ನಾನು ಮಾಡಿರುವಂತಹ ಗ್ಯಾರಂಟಿ ಪ್ರಾಬ್ಲಮ್ಗಳೆಲ್ಲ ಲಿಂಕು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಈ ಹಿಂದೆ ಅಪ್ಲೋಡ್ ಮಾಡಿರುವಂಥದ್ದು ಡೀಟೇಲ್ ಆಗಿದೆ, ಬೇಕಿದ್ರೆ ಅದು ವಾಚ್ ಮಾಡಬಹುದು. ಬಟ್ ಈ ವರ್ಷದ ಮಕ್ಕಳಿಗೆ ಇಲ್ಲಿರುವಂತಹ ಪ್ರಾಬ್ಲಮ್ಸ್ಗಳೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿದೆಯಲ್ಲ ಸಚಿನ್ ಆ್ಯಂಡ್ ರಾಹುಲ್ ಅಂತ, ಈ ಪ್ರಾಬ್ಲಮ್ನ ಡೀಟೇಲ್ ಆಗಿ 21 ಮಿನಿಟ್ಸಿನ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ, ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ. ಸೊ ಆ ವಿಡಿಯೋ ವಾಚ್ ಮಾಡಿದ್ರ ಮೇಲೆ ಅಲ್ಲಿ ಏನಾಗುತ್ತೆ, ಇವಾಗ ಗ್ಯಾರಂಟಿ ಆಫ್ ಪ್ರಾಫಿಟಲ್ಲಿ ನಿಮಗೆ ಆಲ್ರೆಡಿ ಮಕ್ಕಳಿಗೆ ಗೊತ್ತಿರೋ ಹಾಗೆ ಒಬ್ಬ ಪಾರ್ಟ್ನರು ಹೊಸದಾಗಿ ಅಡ್ಮಿಟ್ ಆದಾಗ ಅವನಿಗೆ ಒಂದಿಷ್ಟು ನಾವು ಗ್ಯಾರಂಟಿ ಪ್ರಾಫಿಟ್ ಅಂದರೆ ಬಿಸ್ನೆಸ್ ಪ್ರಾಫಿಟಲ್ಲಿರಲಿ ಲಾಸಲ್ಲಿರಲಿ ಒಂದಿಷ್ಟು ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಾಗಿರುತ್ತೆ. ಆ ಗ್ಯಾರಂಟಿಯನ್ನು ರಿಮೈನಿಂಗ್ ಓಲ್ಡ್ ಪಾರ್ಟ್ನರ್ಸ್ ಇರ್ತಾರಲ್ಲ, ಇರುವಂತಹ ಓಲ್ಡ್ ಪಾರ್ಟ್ನರ್ಸ್ ಬೇಕಿದ್ರೂ ಕೊಡಬಹುದು. ಓಲ್ಡ್ ಪಾರ್ಟ್ನರಲ್ಲಿ ಒಬ್ಬ ಕೊಟ್ಟು ಒಬ್ಬ ಸುಮ್ಮನೆ ಇರಬಹುದು, ಇಲ್ಲ ಈಕ್ವಲ್ ಆಗಿ ಕೊಡಬಹುದು. ಈ ರೀತಿಯಾಗಿ ಸುಮಾರು ಟ್ವಿಸ್ಟ್ಗಳನ್ನ ಕೇಳ್ತಾರೆ. ಸೊ ಅದು ಏನೇನು ಕೇಳ್ತಾರೆ ಅನ್ನೋದನ್ನು ಕಂಟಿನ್ಯೂಸ್ ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊಂಡು ಬರಬೇಕು. ಹಾಗಾದರೆ ನಿಮ್ಮ ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿ ಟೋಟಲ್ ಆಗಿ ಗ್ಯಾರಂಟಿ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ನೋಡೋದಾದರೆ ಟೋಟಲ್ ಆಗಿ 6 ಪ್ರಾಬ್ಲಮ್ಸ್ ಇದೆ. ಓಕೆನಾ? ಅಲ್ಲಿಗೆ ಇದು 4th ಪ್ರಾಬ್ಲಮ್ ಅಂತ ಹೇಳಿದ್ರೆ ಇನ್ನು 2 ಪ್ರಾಬ್ಲಮ್ ಉಳಿತು. ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ವಿಡಿಯೋದ ಎಂಡಲ್ಲಿ ನೀವು ಸ್ಕ್ರೀನ್ಶಾಟ್ನ ತಗೊಳ್ಬೋದು, ಆ ಕ್ವಶನ್ನಿಂದು ಟ್ರೈ ಕೂಡ ಮಾಡಬಹುದು. ಸೊ 3rd ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ 4th ಪ್ರಾಬ್ಲಮ್ನ ಟ್ರೈ ಮಾಡಿ ಮಕ್ಕಳೇ ಅಂತ ಹೇಳಿದ್ದೆ. ಹಾಗಾದರೆ ಕಾನ್ಸೆಪ್ಟ್ ಏನು ಕೇಳಿದ್ದಾರೆ ಅನ್ನೋದನ್ನು ಒಂದ್ಸಲ ನೋಡೋಣ ಅಲ್ವಾ? ಪ್ರಾಬ್ಲಮಲ್ಲಿ ಆರವ್ ಆ್ಯಂಡ್ ನೀರವ್ ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 ಅಂತ ಕೊಟ್ಟಿದ್ದಾರೆ. ಸೊ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಯಾರ್ಯಾರು? ಆರವ್, ಕರೆಕ್ಟಾ, ಆ್ಯಂಡ್ ನೀರವ್. ಇಬ್ಬರು ಪಾರ್ಟ್ನರ್ಸು ಯಾವ ರೀತಿಯಾಗಿ ಶೇರ್ ಮಾಡ್ತಾ ಇದ್ದಾರೆ ಪ್ರಾಫಿಟ್ ಮತ್ತು ಲಾಸಸ್ನ ಬಿಸ್ನೆಸ್ಸಿಂದು? 2:1. ದಟ್ ಮೀನ್ಸ್ 2/3, 1/3. ಆಲ್ರೆಡಿ ಹೇಳಿದ್ದೀನಲ್ಲ ಮಕ್ಕಳೇ, ಈ ಒಂದು ರೇಷಿಯೋನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹೊಸ ಪಾರ್ಟ್ನರ್ ಏನು ಬರ್ತಾನಲ್ಲ ಇಲ್ಲಿ, ಆ ಹೊಸ ಪಾರ್ಟ್ನರಿಗೆ ಕೊಡುವಂತಹ ಅಮೌಂಟ್ ಏನಾದರೂ ಶಾರ್ಟೇಜ್ ಬಿದ್ದರೆ ಅಂಥ ಟೈಮಲ್ಲಿ ಡಿಫಿಷಿಯನ್ಸಿ ಅಮೌಂಟನ್ನು ಪೇ ಮಾಡಲಿಕ್ಕೆ ಯೂಸ್ ಮಾಡುವಂತಹ ರೇಷಿಯೋ. ಓಕೆನಾ? ಈ ರೇಷಿಯೋ ಪ್ರಕಾರ ಪ್ರಾಫಿಟನ್ನು ಹಂಚಲ್ಲ, ಬಿಸ್ನೆಸ್ಸಲ್ಲಿರೋ ಪ್ರಾಫಿಟನ್ನು ಹಂಚುವಂತಹ ರೇಷಿಯೋನೇ ಬೇರೆ. ಓಕೆ? ದೇ ಅಡ್ಮಿಟ್ ಸೌರವ್. ಯಾರು ಬಂದ್ರಂತೆ ನೆಕ್ಸ್ಟು? ಸೌರವ್ ಬಂದಂತೆ. ಸೌರವ್ ಆ್ಯಸ್ ಎ ಪಾರ್ಟ್ನರ್ ವಿತ್ 1/4 ಶೇರು. ಎಷ್ಟು ಶೇರಿಗೆ ಬಂದಿದ್ದಾನೆ? 1/4 ಶೇರ್ ಇನ್ ಪ್ರಾಫಿಟ್ಸ್ ವಿತ್ ಎ ಗ್ಯಾರಂಟಿ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ಶೆಲ್ ಬಿ ಎಟ್ ಲೀಸ್ಟ್ 25,000. 25,000 ರೂಪಾಯಿ ಗ್ಯಾರಂಟಿ ಅಮೌಂಟು, 25,000. ಓಕೆನಾ? ಇವಾಗ ನೋಡಿ ಎಷ್ಟು ಪ್ರಾಫಿಟ್ ಇದೆ ಅನ್ನೋದನ್ನ ನೋಡಿ. ದ ನೆಟ್ ಪ್ರಾಫಿಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ ಎಂಡಿಂಗ್ March 31, 2016 80,000 rupees. ಎಷ್ಟಿದೆಯಂತೆ? 80,000 rupees ನೆಟ್ ಪ್ರಾಫಿಟ್ ಇದೆ. ಸೊ ಈ 80,000 ನೆಟ್ ಪ್ರಾಫಿಟ್ನ ಅಕಾರ್ಡಿಂಗ್ ಟು ರೇಷಿಯೋ ಹಂಚಬೇಕು. ಇವಾಗ ನೋಡಿ, ಆರವ್, ನೀರವ್, ಸೌರವ್. ಆರವಿನ ರೇಷಿಯೋ ಎಷ್ಟು? 2. ನೀರವಿನ ರೇಷಿಯೋ ಎಷ್ಟು? 1. ಸೌರವಿನ ರೇಷಿಯೋ ಎಷ್ಟು? 1/4 ಅಂದರೆ 1. ಅಲ್ಲಿಗೆ 2 + 1 3 + 1 4 ಆಯಿತು. ಅಲ್ಲಿಗೆ 2/4, 1/4, 1/4 ಆಯಿತು. ಇವಾಗ ನೆಟ್ ಪ್ರಾಫಿಟ್ ಎಷ್ಟಿದೆ? 80,000 ಇದೆ. ಇವಾಗ ಈ 80,000ನ 3 ಜನನು ಹಂಚ್ಕೊಳ್ಬೇಕು ಅಕಾರ್ಡಿಂಗ್ ಟು ದಿಸ್ ರೇಷಿಯೋ. ಕರೆಕ್ಟಾ? ಹಂಚಾದ್ರ ಮೇಲೆ ಗ್ಯಾರಂಟಿ ಪಾರ್ಟ್ನರ್ ಯಾರಿಲ್ಲಿ? ಸೌರವ್.
ಸೊ ಸೌರವ್ಗೆ ಏನಂತ ಗ್ಯಾರಂಟಿ ಮಾಡಿದ್ದೀವಿ, 25,000 ಕೊಡ್ತೀವಿ ಅಂತ ಗ್ಯಾರಂಟಿ ಆಗಿದೆ. ನಾವಿವಾಗ ಏನು ಮಾಡೋಣ, ಈ 80,000ಅಲ್ಲಿ 1/4 ಅಂತ ಹೇಳಿದ್ರೆ 20,000 ಮಾತ್ರ ಇವನಿಗೆ ಸಿಕ್ತು. ಕರೆಕ್ಟ್ ಅಲ್ಲ? ಸೌರವಿಗೆ ಸಿಕ್ಕಿದ್ದೆಷ್ಟು? 20,000. ಗ್ಯಾರಂಟಿ ಮಾಡ್ಕೊಂಡಿದ್ದೆಷ್ಟು? 25,000. ಹಾಗಾದರೆ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬಂತು? 5,000 ಬಂತು. ಅಂದರೆ 25,000 ಕೊಡಬೇಕು ಸೌರವ್ಗೆ. 80,000ದಲ್ಲಿ ಅವನು ಪಾಲು ಬಂದಿದ್ದು ಕೇವಲ 20,000. ಇನ್ನು 5,000 ಶಾರ್ಟೇಜ್ ಆಯಿತು. ಈ 5,000ವನ್ನು ಯಾರು ಕೊಡಬೇಕು ಅಂತ ಹೇಳಿದ್ರೆ ಆರವ್ ಮತ್ತು ನೀರವೇ ಕೊಡಬೇಕು. ಅಕಾರ್ಡಿಂಗ್ ಟು ಓಲ್ಡ್ ರೇಷಿಯೋ ಅಂತ ಹೇಳಿದ್ರು 2/3 1/3. ಯಾವಾಗ ರೇಷಿಯೋ ಪ್ರಕಾರ ಕೊಡಿ ಅಂತ ಹೇಳಿದ್ರೆ, ಅವರೇನಾದರೂ ಈಕ್ವಲ್ ಆಗಿ ಕೊಡಿ ಅಂತ ಹೇಳಿದ್ರೆ ಹೇಗೆ ಕೊಡಬೇಕು? 1:1 ಕೊಡಬೇಕು. ಕರೆಕ್ಟ್ ಅಲ್ವಾ? ಅಂದರೆ 5,000ನ ಅರ್ಧ 2,500 ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ 5,000ನ 2/3 1/3 ರೇಷಿಯೋ ಪ್ರಕಾರ ಕೊಡಬೇಕು. ಇಲ್ಲ, ಆಲ್ರೆಡಿ 3 ಪ್ರಾಬ್ಲಮ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಏನು ಚೇಂಜಸ್ ಕೇಳ್ತಾರೆ? ಈ 5,000ನ ಆರವ್ ಬೇಕಾದರೂ ಕೊಡಬಹುದು, ನೀರವ್ ಬೇಕಾದರೂ ಕೊಡಬಹುದು. ಕ್ವಶನ್ನಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ ನಾವು ಅದೇ ಅಪ್ಲೈ ಮಾಡಬೇಕು, ಅದೇ ಕಂಡೀಷನ್ನ ಅಪ್ಲೈ ಮಾಡಬೇಕು. ಇಲ್ಲಿ ಬ್ಯಾಲೆನ್ಸ್ ಅಮೌಂಟನ್ನ ಯಾರು ಕೊಡಬೇಕು ಅಂತ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಶೇರ್ ಇನ್ ಪ್ರಾಫಿಟ್ಸ್ ವಿತ್ ಎ ಗ್ಯಾರಂಟಿ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ಶೆಲ್ ಬಿ ಅಟ್ ಲೀಸ್ಟ್ 25,000 ಅಂತ ಇದೆ. 25,000 ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸೌರವ್ನ ಅಡ್ಮಿಟ್ ಮಾಡಿಕೊಂಡ್ರ ಮೇಲೆ 1/4 ಶೇರ್ ಗ್ಯಾರಂಟಿ ಪ್ರಾಫಿಟಲ್ಲಿ ಕೊಡಬೇಕು. ಅದು 25,000 ಗ್ಯಾರಂಟಿ ಇರಬೇಕು. ಅದು ಬಿಟ್ಟು ಬೇರೆ ಯಾವುದೇ ಇನ್ಫಾರ್ಮೇಷನ್ನು ಇಲ್ಲಿ ಕೊಟ್ಟಿಲ್ಲ. ಈಕ್ವಲಿ ಅಂತ ಆಗಲಿ ಅಥವಾ ಆರವೇ ಕೊಡಬೇಕು ಅಂತಾಗಲಿ ನೀರವೇ ಕೊಡಬೇಕು ಅಂತಾಗಲಿ ಎಲ್ಲೂ ಸಪರೇಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಹಾಗಾಗಿ ಇದು ಅಂಡರ್ಸ್ಟುಡ್ ಅವರ ಓಲ್ಡ್ ರೇಷಿಯೋ 2:1 ಪ್ರಕಾರ ಅದೇನು ಶಾರ್ಟೇಜ್ ಆಗಿದೆ ಆ ಅಮೌಂಟನ್ನು ಕೊಡಬೇಕು ಅಂತ ಗ್ಯಾರಂಟಿ ಆಯಿತು. ಓಕೆನಾ? ಹೆಡ್ಡಿಂಗ್ನ ಹೇಗೆ ಹಾಕೊಳ್ಳೋದು ಅಂತ ಗೊತ್ತಿದೆ. ಸೊ ಮಾಡಿರುವಂತಹ 3 ಪ್ರಾಬ್ಲಮಲ್ಲಿ ಹೆಡ್ಡಿಂಗಲ್ಲಿ ಯಾವುದೇ ಇಯರ್ ಬಂದಿರಲಿಲ್ಲ. ಈ ಪ್ರಾಬ್ಲಮಲ್ಲಿ ಇಯರ್ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಹೆಡ್ಡಿಂಗ್ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2016 ಅಂತ ತಗೊಂಡಿದ್ದೀನಿ. ಡೆಬಿಟ್ ಟು ಕ್ರೆಡಿಟ್ ಟು ಬೋತ್ ಸೈಡ್ ತಗೋಬೇಕು. ಪರ್ಟಿಕ್ಯುಲರ್ಸು ಅಮೌಂಟು 4 ಕಾಲಮ್ಸನ್ನು ಪೆನ್ಸಿಲಲ್ಲೇ ಹಾಕಬೇಕು. ಇಂಕ್ ಬ್ಲೂ ಆರ್ ಬ್ಲ್ಯಾಕ್ ಇಂಕನ್ನು ಯೂಸ್ ಮಾಡಬೇಕು. ಓಕೆ ಅಲ್ಲ? ಹಿಯರ್ ಇಲ್ಲಿ ನಾವು ಫಸ್ಟ್ ಬರೆಯೋದೇನು, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೆದು ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್ ಅಂತ ಬರೆದು ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ನೆಟ್ ಪ್ರಾಫಿಟ್ ಅಮೌಂಟನ್ನು ಬರಿಬೇಕು. ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ಎಷ್ಟು? 80,000. ಈ 80,000 ಬರೆದಾದ್ರ ಮೇಲೆ ಈ ಕಡೆ ಟು ಪ್ರಾಫಿಟ್ ಆ 80,000ನ ನಾವೇನು ಮಾಡಬೇಕು? ಟ್ರಾನ್ಸ್ಫರ್ ಮಾಡಬೇಕು. ಯಾರ್ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಇರುವಂತಹ 3 ಜನ ಪಾರ್ಟ್ನರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪಾರ್ಟ್ನರ್ ನಂಬರ್ 1 ಆರವ್. ಕರೆಕ್ಟಾ? ನೆಕ್ಸ್ಟು ಪಾರ್ಟ್ನರ್ ನಂಬರ್ 2. ಯಾಕೆ ಸ್ಪೇಸ್ ಬಿಡ್ತೀನಿ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿದೆ. ಅವರೇನಾದರೂ ಡಿಫಿಷಿಯನ್ಸಿ ಬೇರ್ ಮಾಡೋದಿದ್ರೆ ಆ ಅಮೌಂಟನ್ನು ಬರೀಲಿಕ್ಕೆ ಜಾಗ ಬೇಕು. ಆರವ್ ಆದ್ರ ಮೇಲೆ ನೀರವ್. ಕರೆಕ್ಟಾ? ಆರವ್ ಆ್ಯಂಡ್ ನೀರವ್ ಆದ್ರ ಮೇಲೆ ನೆಕ್ಸ್ಟ್ ಥರ್ಡ್ ಪಾರ್ಟ್ನರ್ ಸೌರವ್. ಕರೆಕ್ಟಾ ಮಕ್ಕಳೇ? ಇವಾಗ ಇರುವಂತಹ ಪ್ರಾಫಿಟ್ ಎಷ್ಟು? 80,000. ಸೊ ಬಿಸ್ನೆಸ್ಸಲ್ಲಿ ಇರುವಂತಹ ಅಮೌಂಟ್ ಎಷ್ಟು? 80,000. ಇವಾಗ 3 ಜನದ್ದು ರೇಷಿಯೋ ಬರ್ಕೊಂಡಿದ್ದೀವಿ. ಯಾವ ರೇಷಿಯೋ ಪ್ರಕಾರ ನಾವು ಹಂಚ್ತೀವಿ? 2/4 1/4 1/4. 2/4 1/4 1/4. ಕರೆಕ್ಟಾ? ಸೊ ಇವಾಗ 80,000ಅಲ್ಲಿ 2/4 ಅಂತ ಹೇಳಿದ್ರೆ 40,000 ಆರವ್ ಪ್ರಾಫಿಟ್ ಆಗುತ್ತೆ. ನೀರವಿನ ಪ್ರಾಫಿಟ್ ಎಷ್ಟಾಗುತ್ತೆ? 20,000 ಆಗುತ್ತೆ. ಸೌರವಿನ ಪ್ರಾಫಿಟ್ ಎಷ್ಟಾಗುತ್ತೆ? 1/4 ಅಂದರೆ 20,000 ಆಗುತ್ತೆ. ಇವಾಗ ಸೌರವ್ಗೆ ನಾವು ಗ್ಯಾರಂಟಿ ಮಾಡಿದ್ದು ಎಷ್ಟು ಕೊಡ್ತೀವಿ ಅಂತ? 25 ಕೊಡ್ತೀವಿ ಅಂತ. ಆದರೆ ಅವನು ಪಾಲು ಸಿಕ್ಕಿದ್ದು ಕೇವಲ 20,000. ಹಾಗಾದರೆ ಬ್ಯಾಲೆನ್ಸ್ ಎಷ್ಟು ಉಳಿತು? 25,000 ಕೊಡಬೇಕಾಗಿತ್ತು. ನಾನು ನಿಮಗೆ 25,000 ಕೊಡಬೇಕು ಅಂದ್ಕೊಳ್ಳಿ. 20,000 ಕೊಟ್ಟಾಗಿದೆ. ಇನ್ನು ಎಷ್ಟು ಕೊಡಬೇಕು? 5,000 ಕೊಡಬೇಕು. 5,000ವನ್ನು ಓಲ್ಡ್ ಪಾರ್ಟ್ನರ್ಸೇ ಕೊಡಬೇಕು ಅಕಾರ್ಡಿಂಗ್ ಟು ರೇಷಿಯೋ. ಹಾಗಾಗಿ ನಾವಿಲ್ಲಿ ಏನು ಬರಿತೀವಿ? ಡಿಫಿಷಿಯನ್ಸಿ ಅಮೌಂಟ್ ರಿಸೀವ್ಡ್ ಫ್ರಮ್ ಯಾರ್ಯಾರಿಂದ ತಗೊಳ್ತಾ ಇದ್ದಾನೆ? ಬ್ಯಾಲೆನ್ಸ್ ಇರೋ ಅಮೌಂಟು ಶಾರ್ಟೇಜ್ ಇರೋ ಅಮೌಂಟನ್ನು ಯಾರ್ಯಾರಿಂದ ತಗೊಳ್ತಾ ಇರೋದು? ಆರವ್ ಆ್ಯಂಡ್ ನೀರವ್. ಕರೆಕ್ಟಾ?
ಆರವ್ ಆ್ಯಂಡ್ ನೀರವಿಂದ ಎಷ್ಟೆಷ್ಟು ಕೊಡಬೇಕು? ಬ್ಯಾಲೆನ್ಸ್ ಅಮೌಂಟು ಶಾರ್ಟೇಜ್ ಅಮೌಂಟು 5000 ಇದೆ, ಕರೆಕ್ಟಾ ಮಕ್ಕಳೇ? ಈ 5000ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು ಅಂತ ಹೇಳ್ಕೊಂಡು ರೇಷಿಯೋ ನಮಗೆ ಆಲ್ರೆಡಿ ಗೊತ್ತಿದೆ. ಓಲ್ಡ್ ರೇಷಿಯೋ ಎಷ್ಟು? 2/3 1/3. ಸೊ 2/3 1/3 ಮಾಡಿ. 5000ನ 2/3 1/3 ಅಂತ ಮಾಡಿದಾಗ ಬರೋ ಅಮೌಂಟ್ ಎಷ್ಟು? ಆರವ್ಗೆ 3333 ಬರುತ್ತೆ, ನೀರವ್ 1667 ಬರುತ್ತೆ. ಸೊ ಇಲ್ಲಿ 20,000 3000 ಸಮಥಿಂಗು 1000 ಸಮಥಿಂಗ್ ಏನಿದೆ ಇದು ಎರಡೂ ಆ್ಯಡ್ ಮಾಡಿದ್ರು ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ? 25,000 ಬರುತ್ತೆ. ಅಲ್ಲಿಗೆ ಸೌರವ್ ಪಾಲೇನಿದೆ 25,000 ಬಂತು. ಆದರೆ ಇಲ್ಲೇನಾಗತ್ತೆ, ಇವಾಗ ಲೆಸ್ ಮಾಡಬೇಕು. ಯಾಕೆ? ಸೌರವ್ಗೆ ಇಬ್ಬರು ಕೂಡ ಅಮೌಂಟ್ ಕೊಟ್ಟಿದ್ದಾರೆ. ಅವ್ರ ಹತ್ರ ಇರೋ ಅಮೌಂಟ್ ಪ್ರಾಫಿಟ್ ಎಷ್ಟಾಗಿತ್ತು? ಆರವ್ದು 40,000 ಆಗಿತ್ತು, ನೀರವ್ದು 20,000 ಆಗಿತ್ತು. ಸೊ ಅವರಿಬ್ಬರು ಕೂಡ ಇವಾಗ ಏನು ಮಾಡಿದ್ದಾರೆ? ಸೌರವ್ಗೆ ಕೊಟ್ಟಿರುವಂತಹ ಅಮೌಂಟನ್ನು ಕಳೆದ್ರೆ ಉಳಿಯೋದು ಅವ್ರ ನಿಜವಾದ ಪ್ರಾಫಿಟ್ ಆಗಿರುತ್ತೆ. ಲೆಸ್ ಏನಂತ ಬರಿತೀವಿ? ಲೆಸ್ ಶೇರ್ ಇನ್ ಡಿಫಿಷಿಯನ್ಸಿ. ಲೆಸ್ ಶೇರ್ ಇನ್ ಡಿಫಿಷಿಯನ್ಸಿ ಅಲ್ಲೇನು ಬರ್ದಿದ್ದೀವೋ ಅದನ್ನೇ ಬರಿತೀವಿ. 5000 ಇಂಟು 2/3 ಬಂದಿರುವ ಇಲ್ಲಿ 5000ಗೆ 2/3 ಮಾಡಿದಾಗ ಬಂದಿರೋ ಅಮೌಂಟ್ ಎಷ್ಟು? 3333. ಅಲ್ಲಿಗೆ 40,000ಅಲ್ಲಿ 3000 ಸಮಥಿಂಗ್ನ ಕಳೆದ್ರೆ ಉಳಿಯುವಂತಹ ಅಮೌಂಟು 36,667 ಉಳಿಯುತ್ತೆ. ಈ ಅಮೌಂಟನ್ನು ಬರೀರಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟು ನೀರವ್ ಶೇರ್ ಇನ್ ಡಿಫಿಷಿಯನ್ಸಿ ಅಂತ ಮತ್ತೆ ಎಗೈನ್ ಬರೆದು 5000 ಅಮೌಂಟ್ ಏನಿದೆ ಆ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು 1/3 ಅಮೌಂಟು ಎಷ್ಟು ಕ್ಯಾಲ್ಕುಲೇಟ್ ಮಾಡಿರೋದು? 1667. ಸೊ 20,000ಅಲ್ಲಿ 1167ನ ಲೆಸ್ ಮಾಡಿದರೆ ಉಳಿಯುವಂಥ ಅಮೌಂಟು 18,333 ಉಳಿಯುತ್ತೆ. ಅದನ್ನು ಬರಿಬೇಕು. ಸೊ ಇಲ್ಲಿಗೆ ಪ್ರಾಬ್ಲಮ್ ಕ್ಲೋಸ್ ಆಯಿತು. ನೆಕ್ಸ್ಟು ಎರಡೂ ಕಡೆನೂ ಕೂಡ ಟೋಟಲ್ ಅಂತ ಬರ್ಕೊಂಡು ಇಲ್ಲಿರುವಂತಹ 80,000 ಏನಿದೆ ಆ 80,000ನ ಟೋಟಲ್ಲಿಗೆ ಬರಿಬೇಕು. 80,000 ಇವಾಗ ಇಲ್ಲಿ 80,000 ಇದೆಯಲ್ಲ, ಈ ಸೈಡು ಕೂಡ 80,000 ಬರಬೇಕು. ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 36,667, 18,333 ಹಾಗೂ 25,000ವನ್ನು ಆ್ಯಡ್ ಮಾಡಿದ್ರೆ 80,000ನೇ ಬರುತ್ತೆ. ಸೊ ಇದಿಷ್ಟು ಕೂಡ ಟೋಟಲ್ ಅಮೌಂಟ್. ಇಷ್ಟು ಮಾಡಿದ್ರೆ ಆಯ್ತು. ಇಲ್ಲಿಗೆ ಈ ಪ್ರಾಬ್ಲಮ್ ಮುಗೀತು. ಈ ರೀತಿಯಾಗಿ ಮಾಡಿಡಬೇಕು. ಸ್ವಲ್ಪ ಏನು ಅಂತ ಹೇಳಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಒಂದು ಫೈನಲ್ ಅಮೌಂಟ್, ಒಂದು ರೌಂಡ್ ಫಿಗರ್ ಅಮೌಂಟ್ ಬಂದಿಲ್ಲ. ಕ್ಯಾಲ್ಕುಲೇಟ್ನ ನೀಟಾಗಿ ಮಾಡಬೇಕು. ಪ್ರಾಬ್ಲಮಲ್ಲಿ ಅವರು ಎಷ್ಟು ಆನ್ಸರ್ ಬರುತ್ತಂತ ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಆ ಆನ್ಸರ್ನ ನೋಡಿ ಅವ್ರು ಕೊಟ್ಟಿರುವಂತಹ ಆನ್ಸರೇ ಬಂದಿದೆಯಾ ಅಂತ. ಆರವ್ 3333 ಕರೆಕ್ಟಾಗಿ ಬಂದಿದೆ, ನೀರವ್ 1667 ಇದು ಕೂಡ ಕರೆಕ್ಟಾಗಿ ಬಂದಿದೆ. ಸೊ ನಾವು ಮಾಡಿರುವ ಪ್ರಾಬ್ಲಮ್ಮು ಕರೆಕ್ಟಾಗಿದೆ. ಓಕೆ ಅಲ್ವಾ? ಸೊ ಇದಿಷ್ಟು ಕೂಡ 4th ಪ್ರಾಬ್ಲಮ್. ನೆಕ್ಸ್ಟ್ ಮಕ್ಕಳೇ 5th ಪ್ರಾಬ್ಲಮ್ನ ನೀವು ಟ್ರೈ ಮಾಡಿ. ನಾನಿಲ್ಲಿ ನಿಮಗೆ ಕ್ವಶನ್ ಯಾವುದು ಅಂತ ಹೇಳಿರ್ತೀನಿ, ಪಾಸ್ ಮಾಡಿ ಕ್ವಶನ್ನ ಬರ್ಕೊಳ್ಳಿ. ಆನ್ಸರ್ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ ಅವರು. ಅಲ್ಲಿ ಡಿಫಿಷಿಯನ್ಸಿ ರಿಸೀವ್ಡ್ ಫ್ರಮ್ ಚರಣ್ ಅಂತ ಇದೆ. ನನ್ನ ಪ್ರಕಾರ ಈ ಪ್ರಾಬ್ಲಮ್ ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ನೀವು ಓದಿದ್ರೆ ಡಿಫಿಷಿಯನ್ಸಿ ಅಮೌಂಟನ್ನು ಒಬ್ಬ ಪಾರ್ಟ್ನರ್ ಮಾತ್ರ ಕೊಡಬೇಕು ಅಂತ ಅವರೇ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಒಬ್ಬ ಪಾರ್ಟ್ನರಿಂದ ಮಾತ್ರ ಡಿಫಿಷಿಯನ್ಸಿ ಅಮೌಂಟ್ ಬಂದಿದೆ. ಸೊ ಈ ರೀತಿ ಪ್ರಾಬ್ಲಮ್ಮು ನಾ ಸೆಕೆಂಡ್ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಲ್ವ, ಅದೇ ಮೆಥಡಲ್ಲಿ ಮಾಡ್ತಾ ಹೋದರೆ ಆಯಿತು. ಸೊ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಬ್ಲಮಿಗೆ ಆನ್ಸರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ ಅಲ್ಲ ಮಕ್ಕಳೇ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.